ಏನು? ಮೈನಾ ಧ್ರುವನ್ ಸರ್ವಸ್ವ. ಹೌದು ರೀ, ಆ ವಿಷಯದಲ್ಲಿ ಮೈನಾ ಧ್ರುವನ್ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ. ಅಂತ ದೊಡ್ಡ ಮನ್ಸು ಧ್ರುವಂದು. ಆದ್ರೆ ಅವರಿಬ್ರು ಸುಖವಾಗಿ ಬದುಕೋದಿಕ್ಕೆ ಅವ್ರಮ್ಮ ಅವಕಾಶ ಮಾಡ್ಕೊಡ್ತಿಲ್ವಲ್ಲ. ಆ ಬೈರ ಸಿಕ್ಕಿ ನನ್ ತಂಗಿ ಜೀವನ ಹೀಗಾಗೋದಿಕ್ ಕಾರಣ ಯಾರು ಅಂತ ಗೊತ್ತಾಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಆಗ ನಾವೆಲ್ಲ ನೆಮ್ಮದಿಯಾಗಿರ್ಬೋದು. ನನ್ ತಂಗಿ ಏನೋ ಗಂಡನ್ ಮನೆಗ್ ಹೋದ್ಲು ಅಂತ ನಾನು ಈ ಮನೆಗ್ ಬಂದೆ. ಆದ್ರೆ ನಾವು ಸಂಸಾರ ಶುರು ಮಾಡಬಾರ್ದಾ? ರಾಧಾ, ಧ್ರುವ ಮೈನನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾನೋ ಹಾಗೆ ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಎಲ್ಲಿವರೆಗೂ ಧ್ರುವ ಮತ್ತೆ ಮೈನ ಸಂಸಾರ ಶುರು ಮಾಡಲ್ವೋ ಅಲ್ಲಿವರೆಗೂ ನಾವು ಶುರು ಮಾಡೋದು ಬೇಡ. ನೋಡು, ಒಂದ್ ವೇಳೆ ನೀನ್ ಶುರು ಮಾಡು ಅಂದ್ರೂ ನಾನ್ ಮಾಡಲ್ಲ. ಮಾಡು. ನೋಡು, ಈ ವಿಗ್ರಹ ಮನೇಲಿಡೋ ಹಾಗಿಲ್ಲ. ಆ ಹಾಸ್ಟೆಲಲ್ಲಿ ಇಟ್ಕೊಂಡು ಏನೇನು ತೊಂದರೆ ಆಯ್ತು ಅಂತ ನೋಡಿದಿರಲ್ಲ. ಮತ್ತೆ ನಮ್ಮ ಮನೇಲಿ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಏನಿದು ಮೈನಾ ಅವ್ರೆ, ಇಷ್ಟೊತ್ತಾಯ್ತು ಇನ್ನೂ ಮಲ್ಗೆ ಇಲ್ಲ? ನಿದ್ದೆ ಬರ್ತಿಲ್ಲ ಧ್ರುವ ಅವರೇ. ಯಾಕೆ? ಆ ಸರ್ಸು ತುಳಸಿ ಏನಾದ್ರೂ? ಹಾಗೆಲ್ಲ ಏನೂ ಇಲ್ಲ ಧ್ರುವ ಅವರೇ. ಸುಮ್ಮನೆ ಅವ್ರ ಬಗ್ಗೆ ಹೇಳ್ತಾ ಇರ್ಬೇಡಿ. ಅವ್ರ ಪಾಡಿಗೆ ಅವ್ರವ್ರೆ. ಮತ್ತ್ಯಾಕೆ ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ನನ್ನ ಹಾಸ್ಟೆಲಲ್ಲಿ ಇರ್ಬೇಕಾದ್ರೆ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬರ್ತಿದ್ದೆ. ರಸ್ತೆಯಲ್ಲಿ ಓಡಾಡ್ತಿದ್ವಿ, ಹೊರಗಡೆ ಹೋಗ್ತಿದ್ವಿ. ಆದ್ರೆ ಈಗ ಏನು ಸಮಸ್ಯೆ ಆಗಲ್ಲ, ಬನ್ನಿ ಹೋಗೋಣ. ಅತ್ತೆ ಏನಾದ್ರೂ ಅನ್ಕೋತಾರೆ ಧ್ರುವ ಅವ್ರೆ? ಅಯ್ಯೋ, ವಾಕ್ ಮಾಡೋದಕ್ಕೆ ಏನ್ ಅನ್ಕೊಳ್ತಾರೆ? ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಹಾಗಲ್ಲ ಮೈನಾ ಅವ್ರೆ, ಬನ್ನಿ ಹೋಗೋಣ. ಬನ್ನಿ ಮೈನಾ ಅವ್ರೆ. ಧ್ರುವ, ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳೋದು ಅಪಶಕುನ ಅಂತ ತಾನೇ ನೀನ್ ಹೇಳ್ತಾ ಇದ್ದಿದ್ದು. ನಿನಗದ್ರಲ್ಲೆಲ್ಲ ನಂಬಿಕೆ ಇಲ್ವಲ್ಲ? ಪರವಾಗಿಲ್ಲ, ಹೇಳು. ನಾನ್ ನನ್ನ ಹೆಂಡತಿ ಜೊತೆ ವಾಕಿಂಗ್ ಹೋಗ್ತಾ ಇದ್ದೀನಿ. ವಾಕಿಂಗ? ಅದು ಇಷ್ಟೊತ್ತಲ್ಲಿ? ಯಾಕೆ? ಮನೇಲಿದ್ರೆ ಜೈಲಲ್ಲಿ ಇದ್ದಂಗಾಗತ್ತಾ? ನಾವೆಲ್ಲ ಇಲ್ವಾ ಮನೇಲಿ? ನಿಮ್ಗೇನೋ ವಾಕಿಂಗ್ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬಹುದು. ಆದ್ರೆ ವಾಕಿಂಗ್ ಇಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗತ್ತೆ. ಅದ್ರಲ್ಲಿ ಬೇರೆ ಮೈನಾ ಅವ್ರಿಗೆ ಹಾಸ್ಟೆಲ್ ಇದ್ದಾಗ ವಾಕಿಂಗ್ ಮಾಡಿ ತುಂಬಾ ಅಭ್ಯಾಸ ಇದೆಯಂತೆ. ಅದಕ್ಕೆ ನನ್ನ ಹೆಂಡತಿನ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಪ್ಪ. ಅದ್ರಲ್ಲೇನಿದೆ ಅಲ್ವಾ? ನಿಮ್ಮ ಹತ್ರ ಏನ್ ಪರ್ಮಿಷನ್ ತಗೋಬೇಕಾ? ಮೇಡಮ್, ನೀವು ಗೇಟ್ ಪಾಸ್ ಕೊಟ್ರೆ ನಾವು ಹೊರಗಡೆ ವಾಕಿಂಗ್ ಹೋಗಿ ಬರ್ಬಹುದಾ? ಅಲ್ಲ, ಮೊದ್ಲೇ ವಾಕಿಂಗ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಆಗ ಹೋಗ್ತಿತ್ತಲ್ವಾ? ಇಷ್ಟೊಂದೆಲ್ಲ ಅತ್ತೆ ಹತ್ರ ಮಾತಾಡ್ಬೇಕಿತ್ತಾ? ಏನ್ ಮೈನಾ, ಮನೆಯಲ್ಲಿ ದೊಡ್ಡೋರಿದ್ದಾರೆ, ಅವ್ರ ಹತ್ರ ಹೇಳ್ಬೇಕು ಕೇಳ್ಬೇಕು ಅಂತ ಏನಿಲ್ವಾ ನಿನ್ಗೆ? ನಾನೇನ್ ಹೋಗ್ಲೇಬೇಕು ಅಂತ ಕೇಳಲಿಲ್ಲ. ಸುಮ್ನೆ ಹಾಗೆ ಮಾತಾಡ್ತಾ ಇದ್ವಿ. ಒಂಚೂರು ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಇವರೇ ಕರ್ಕೊಂಡು ಹೋಗ್ತಿರೋದು. ನಿಮ್ಗೆ ಯಾವಾಗ್ಲೂ ನನ್ ಮಗನ್ ಮೇಲೆ ಹೇಳೋ ಅಭ್ಯಾಸ ಆಗೋಗಿದೆ ಅಲ್ವಾ?
ಸರ್ಸು ಮೈನಾ ಅವ್ರು ನನ್ನ ಮೇಲೇನು ಹೇಳ್ತಾ ಇಲ್ಲ. ಆಕ್ಚುಲಿ ನನಗೆ ನನ್ನ ಹೆಂಡತಿ ಜೊತೆ ವಾಕಿಂಗ್ ಮಾಡೋದಕ್ಕೆ ಇಷ್ಟ ಆಗಲ್ವಾ, ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅಷ್ಟೇ. ಬನ್ನಿ ಮೈನಾ ಅವ್ರೆ, ಇವ್ರ ಹತ್ರ ಎಲ್ಲ ಮಾತಾಡಿ ಟೈಮ್ ವೇಸ್ಟ್, ನಾವು ಹೊರಡೋಣ. ಅದೇನ್ ಮೋಡಿ ಮಾಡಿದಾಳೋ ಏನೋ ನನ್ನ ಮಗನ್ನ, ಅವಳು ಹೇಳ್ದಾಗೆ ಕೇಳ್ತಾನೆ. ಏನ್ ಮಹಾರಾಣಿ ಅವ್ರೆ, ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಒಂದ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಮಾತಾಗ್ ಮಾತ್ ಬೆಳಿತಾನೆ ಹೋಗ್ತೈತೆ. ಯಾಕೋ ಸರಿ ಬರ್ತಿಲ್ಲ ಧ್ರುವ ಅವ್ರೆ. ನನ್ನ ಇನ್ನೇನ್ ಮಾಡು ಅಂತ ಹೇಳ್ತೀರಾ? ಸರಿ, ನಾನೇನೋ ಹೇಳ್ತೀನಿ, ಹಾಗ್ ನೀವ್ ಮಾಡ್ತೀರಾ? ಗ್ಯಾರಂಟಿ ಕೊಡಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ. ನೀವ್ ಅತ್ತೆ ಹತ್ರ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ಪಾಪ ಅತ್ತೆ. ಅತ್ತೆ ಪಾಪನೆ, ಸರ್ಸು ಪಾಪನೆ, ಆದ್ರೆ ಆ ತುಳಸಿ ಇದ್ದಾಳಲ್ಲ, ಅವಳಿಂದನೇ ಇದೆಲ್ಲ ನಡೀತಿರೋದು. ಆದ್ರೂ ಯಾಕೆ ನಮ್ಮಮ್ಮನ್ಗೆ ಆ ತುಳಸಿ ಎಂತೋಳು ಅಂತ ಇನ್ನೂ ಅರ್ಥ ಆಗ್ತಿಲ್ವೋ, ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಆದ್ರೂ ನನಗ್ ನಂಬಿಕೆ ಇದೆ, ತುಳಸಿ ಎಂತೋಳು ಅಂತ ನಮ್ಮಮ್ಮಂಗ್ ಗೊತ್ತಾಗುತ್ತೆ ಒಂದಿನ, ಅವಾಗೆಲ್ಲ ಸರಿ ಹೋಗುತ್ತೆ. ಒಂಥರ ಚಳಿ ಆಗ್ತಿದೆ, ಐಸ್ ಕ್ರೀಮ್ ತಿನ್ನೋಣವಾ? ಈ ಚಳಿನಲ್ಲ, ಚಳಿಲಿ ಮಳೆಲಿ ಐಸ್ ಕ್ರೀಮ್ ತಿಂದ್ರೆ ಒಂಥರ ಮಜವಾಗಿರುತ್ತೆ. ಇರಿ ನಾನ್ ತಗೊಂಡ್ ಬರ್ತೀನಿ. ಅಲ್ಲ, ನಿಮಗ್ ಗೊತ್ತಿಲ್ಲ ಧ್ರುವ ಅವ್ರೆ, ಅತ್ತೆ ಷರತ್ ಹಾಕೊಂಡ್ ಬಂದಿರೋದೇ ನಾನ್ 1 ತಿಂಗಳಾದ್ಮೇಲೆ ಮನೆ ಬಿಟ್ಟು ಹೋಗ್ಬೇಕು ಅಂತ. ಅದನ್ನ ನಾನ್ ನಿಮಗ್ ಹೇಳಕ್ ಆಗ್ತಿಲ್ಲ. ಇನ್ನ ಅವ್ರ ಮನ್ಸಲ್ಲಿ ಹೇಗ್ ಜಾಗ ಸಿಗತ್ತೆ ಹೇಳಿ? 2 ಕೋನ್ ಐಸ್ ಕೊಡಿ ಅಣ್ಣ. ಅಕೌಂಟಿಗೆ ಬರ್ಕೊಂಬಿಡಿ, ಇನ್ಮೇಲೆ ರೆಗ್ಯುಲರ್ ಆಗಿ ಬರ್ತೀನಿ. ನನ್ನ ಹೆಂಡತಿ ಅವಳು. ತಗೊಳ್ಳಿ. ನೋಡಿದ್ರ, ನಾವು ಮಾತ್ರ ಅಲ್ಲ, ಎಷ್ಟು ಜನ ಐಸ್ ಕ್ರೀಮ್ ತಗೊಂಡು ಹೋಗ್ತಾ ಇದ್ದಾರೆ. ಹೌದು ಧ್ರುವ ಅವ್ರೆ, ನನ್ಗೂ ಆಶ್ಚರ್ಯ ಆಗ್ತಿದೆ. ಬೆಂಗಳೂರಿಗೆ ಬಂದಾಗ ಆಗ್ತಿದ್ದ ಆಶ್ಚರ್ಯದಲ್ಲಿ ಇದು ಒಂದು. ಹಾಗಾದ್ರೆ ದಿನ ಇಲ್ಲಿಗೆ ಬರೋಣವಾ? ಇದೇ ತರ ಐಸ್ ಕ್ರೀಮ್ ತಿನ್ಕೊಂಡು ರಾತ್ರಿ ಎಲ್ಲ ಓಡಾಡ್ಕೊಂಡು ಹೋಗೋಣ, ಓಕೆನಾ? ಹಾ, ನನ್ಗೆ ಇವಾಗ ಅರ್ಥ ಆಗ್ತಿದೆ. ನೀವ್ ಸುಮ್ನೆ ಓಡಾಡಕ್ ಬರ್ತಿರ್ಲಿಲ್ಲ, ಐಸ್ ಕ್ರೀಮ್ ತಿನ್ನಕ್ ಬರ್ತಿದ್ದು ಅಂತ. ನೀವಿಲ್ಲಿ ಯಾವಾಗ್ಲೂ ಬರೋ ಗ್ರಾಹಕ ತಾನೆ? ಸರಿ, ಬನ್ನಿ, ಬೇಗ ತಿನ್ನಿ. ಅತ್ತೆ ಏನಾದ್ರೂ ಅನ್ಕೋತಾರೆ. ಬೇಗ ತಿನ್ಬಿಟ್ ಮನೆಗೆ ಹೋಗೋಣ. ಮೈನಾ ಅವ್ರೆ, ನಿಮ್ಗೇನಾದ್ರೂ ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ಅಂದ್ರೆ ಹೋಗೋಣ. ಆದ್ರೆ ತುಳಸಿ ಏನ್ ಅನ್ಕೊಳ್ತಾಳೆ, ನಮ್ಮಮ್ಮ ಏನ್ ಅನ್ಕೋತಾರೆ ಅಂತೆಲ್ಲ ಯೋಚನೆ ಮಾಡಬಾರ್ದು. ಅದ್ ಹಾಗಲ್ಲ ರೀ ಮೈನಾ ಅವ್ರೆ, ನಿಮ್ಗೆ ನಡೆದ್ ಬಂದು ಸುಸ್ತಾಗಿದ್ರೆ ಮನೆಗೆ ಹೋಗೋಣ, ಆರಾಮಾಗಿ ಹೋಗಿ ಮಲ್ಕೊಳ್ಳೋಣ. ಆದ್ರೆ ನೀವು ಬೇರೆ ಕಾರಣಕ್ಕೆ ಮನೆಗೆ ಹೋಗ್ತೀರಾ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಇಲ್ವಾ? ಹೀಗೇ ನಡೀತಾ ಇರೋಣ. ನಿಮ್ ಜೊತೆ ನಾನ್ ಎಷ್ಟು ನಡೆದ್ರು ನನ್ಗೇನು ಅನ್ಸಲ್ಲ. ಹಾಗಾದ್ರೆ ನೈಟ್ ಔಟ್ ಮಾಡೋಣವಾ? ಅಂದ್ರೆ ನಡ್ಕೊಂಡು ಹೋಗ್ತಾ ಇರೋಣ, ಎಲ್ಲಾದ್ರೂ ಸುಸ್ತಾದ್ರೆ ಆಟೋ ಹೊಡ್ಕೊಂಡು ಮತ್ತೆ ವಾಪಸ್ ಬರೋಣ. ಹಾ, ಹೋಗೋಣ, ಚೆನ್ನಾಗಿರತ್ತೆ. ಆಮೇಲೆ ಮನೆಗೆ ಹೋದ್ಮೇಲೆ ಅತ್ತೇನು ಹಬ್ಬ ಮಾಡ್ತಾರಲ್ವಾ, ಅದನ್ನು ಚೆನ್ನಾಗಿರತ್ತೆ.